ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗನ್ನು ಈಗ ಶುರು ಮಾಡೋಣ. ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನೋಡಿ ಪ್ಲೀಸ್. ನೋಡಿರಿ, ಫಸ್ಟ್ ನಾನು ತೋರಿಸೋದೇ ವಿಡಿಯೋದಾಗ ನಮ್ಮ ಅರ್ಶುನ ಆಡಕತ್ತ ನೋಡ್ರಿ. ನಾನು ಎಲ್ಲ ನಾಷ್ಟ ಇಷ್ಟ ಮಾಡಿ ಜಳಕ ಮಾಡಿ ಬಟ್ಟೆ ತೊಳೆದು ಹಾಕಿದ್ದೀವಿ ನೋಡಿರಿ. ಇವತ್ತು ಬಿಸಿಲು ಬಿದ್ದೈತಿ, ಥಂಡಂತರೂ ಭಾಳ ಐತಿ ಇಲ್ಲಿ. ಈ ವರ್ಷ ಅಂತರೂ ಹೆಚ್ಚಿನ ಥಂಡಿ ಐತಿ. ಥಂಡಿ ಒಳಗೆ ಕೆಲಸ ಮಾಡೋಕೆ ಆಗವಲ್ದು, ಆದರೂ ಮಾಡಲೇಬೇಕಲ್ಲ, ಡೈಲಿ ರೂಟೀನ್. ನೋಡಿರಿ, ಬಟ್ಟೆ ಅದೆಲ್ಲ ತೊಳೆದಾಕಿ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕಲ್ಲ, ಅದಕ್ಕೆ ಇವತ್ತು ಹುರುಳಿಕಾಳು ಪಲ್ಯ ಮಾಡ್ಬೇಕತ್ತ. ಹುರುಳಿಕಾಳು ಸ್ವಚ್ಛ ಮಾಡಾಕತ್ತೀನಿ ರೀ. ಅದರೊಳಗೆ ಸ್ವಲ್ಪ ಇದು ಇರ್ತಾವಲ್ಲ, ಅವು ವಿಷದ ಕಾಳು, ಅವನ್ನ ತೆಗಿಬೇಕಂತೇಳಿ ನೋಡಾಕತ್ತಿದ್ದೆ. ಸ್ವಚ್ಛ ಇರ್ತಾವೆ, ಆದರೂ ಸ್ವಲ್ಪ ನೋಡಿ ಹಾಕಿದ್ರೆ ಸಮಾಧಾನ ಆಕೈತಿ. ಇಲ್ಲಾಂದ್ರೆ ಪಲ್ಯ ತಿನ್ನುವಾಗ ಸ್ವಲ್ಪ ಬಂತಂದ್ರೆ ವಿಷ ಆಗಿಬಿಡ್ತೈತಿ ಅದು. ಅದಕ್ಕೆ ನೋಡಿರಿ, ಈ ರೀತಿ ಬಂದಿರ್ತಾವಲ್ಲ ಅವನ್ನ ತೆಗೆದು ಹಾಕಿ ಒಂದೆರಡು ಸೀಟಿ ಹೊಡ್ಸಿದ್ರೆ ಆಯ್ತು, ಕುದೀತಾವೆ, ಜಲ್ದಿನ ಕುದೀತಾವೆ. ಮೊದಲಾದ್ರೆ ಹುರುಳಿಕಾಳು ಕುದಿಸ್ಬೇಕಾದ್ರೆ ನಾವು ಸಣ್ಣವರಿದ್ದಾಗ ಒಂದೊಂದು ದಿನ ಪೂರ್ತಿ ಕುದಿಸ್ತಿದ್ರು. ಈಗ ಹಂಗಿಲ್ಲ, ಕುಕ್ಕರ್ನಾಗ 2 ಸೀಟಿ ಹೊಡ್ಸಿದ್ರೆ ಕುದ್ಬಿಡ್ತಾವೆ. ಮತ್ತು ಅವು 2 ಸೀಟಿ ಹುರುಳಿಕಾಳು ಕುದಿಯೋಷ್ಟರಲ್ಲಿ ನಾನು ಈ ಕಡೆ ರೊಟ್ಟಿ ಮಾಡಿಬಿಡ್ತೀನಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಯೂಟ್ಯೂಬಲ್ಲಿ ಬರೋಬ್ಬರಿ 3 ತಾಸು ಆಯಿತು. ಯಾಕೆ ನಾ ವಿಡಿಯೋನೇ ಅಪ್ಲೋಡ್ ಆಗಲಿಲ್ಲ ಜಲ್ದಿ, ಏನು ಪ್ರಾಬ್ಲಮ್ ಆಗಿತ್ತು ಏನು. 9ಕ್ಕೆ ಅಪ್ಲೋಡ್ ಮಾಡಾಕತ್ತೀನಿ, 12 ಗಂಟೆ ತನಕ ಅದೇ ಆಯಿತು. ಮುಂದೆ ಕೆಲಸನೇ ಮಾಡೋಕ್ಕಾಗಲಿಲ್ಲ. ನೋಡೋದೇ ಬಂದು ನೋಡೋದು ಅದು ಅಪ್ಲೋಡ್ ಆಯಿತೋ ಇಲ್ಲ ಅಂಥೇಳಿ. ಏನಾಗಿತ್ತೋ ಗೊತ್ತಿಲ್ಲ. ಏನಾಗಿರ್ತೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ರೊಟ್ಟಿಗೆ ಜಿಗಿ ಹಾಕ್ಕೊಳಕತ್ತೀನಿ. ಜಿಗಿ ಹಾಕ್ಕೊಂಡ್ರೆ ರೊಟ್ಟಿ ಚೆಂದಾಗಿ ಬರ್ತಾವೆ, ಇಲ್ಲ ಅಂದ್ರೆ ಹರಿದು ಬಿಡ್ತಾವೆ ಅಂಥೇಳಿ ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡಾಕತ್ತೀನಿ. ಜಾಸ್ತಿ ಏನು ಮಾಡೋಂಗಿಲ್ಲ, ನಾವೇ 4 ಜನ ಇರ್ತೀವಿ. ಒಂದು 10-12 ರೊಟ್ಟಿ ಮಾಡಿದ್ರೆ ರಗಡಕ್ಕೋ ನಮಗೆ. ಪಟ ರೊಟ್ಟಿ ಮಾಡಿ ಆಮೇಲೆ ಮುಂದಿನ ಕೆಲಸನ ಮಾಡೋದು. ಡೈಲಿ ಇದೇ ಮಾಡಿದ್ದೇ ಮಾಡೋದು ಬೇಸರ ಆಕೈತಿ. ಆದರೆ ಮಾಡಲೇಬೇಕಲ್ಲ, ಮಾಡ್ಲಿಕ್ಕಂದ್ರೆ ಊಟ ಮಾಡೋದು ಹೆಂಗೆ. ರೊಟ್ಟಿ ಮಾಡೋದು, ಬಂಡೆ ತೊಳೆಯೋದು, ಬಟ್ಟೆ ತೊಳೆಯೋದು, ಅಡುಗೆ ಮಾಡೋದು, ಇದೇ ನಮ್ಮ ಕೆಲಸ. ಅದ್ರ ಜೊತೆ ಇವರಿಬ್ಬರು ಹುಡುಗರು, ಇವ್ರನ್ನ ಸಂಭಾಳಿಸ್ಬೇಕು, ಮನೆ ಕೆಲಸನೂ ಮಾಡಬೇಕು. ಅದ್ರಾಗ ನಮ್ಮ ಸಣ್ಣ ಹುಡುಗ ಭಾಳ ಕಾಡ್ತಾನೆ. ಒಬ್ಬನೇ ಇದ್ದಂದ್ರೆ, ಯಾರು ಇದ್ದರೆ ಏನು ಮಾಡೋಂಗಿಲ್ಲ, ಸುಮ್ಮ ಆಡ್ತಾನೆ. ಇಲ್ಲ ಅಂದ್ರೆ ಕೆಲಸ ಮಾಡೋಗಳಾಕತ್ತು ಬಿಡ್ತಾನೆ, ಇಲ್ಲಿ ಬಂದಮ್ಮ ಅಮ್ಮ ಅಂತೇಳಿ. ಅದಕ್ಕೆ ಅವ್ನು ಮಲಗಿಸಿ ಮಾಡ್ತಿರ್ತೀನಿ. ಇಲ್ಲಾಂದ್ರೆ ಇವಾಗ ಸ್ವಲ್ಪ ಟಿವಿ ಅದು ನೋಡ್ತಿರ್ತಾನೆ, ಇಲ್ಲ ಆಟ ಆಡ್ತಿರ್ತಾನೆ. ಒಂದು 5 ನಿಮಿಷ ಆಡ್ತಾನೆ, ಮತ್ತು ನೆನಪಾಯ್ತಂದ್ರೆ ಬರ್ತಾನಮ್ಮ ಅಂಥೇಳಿ. ಸಮಾಧಾನ ಇದ್ದಾಗ ಪಟ ಮಾಡ್ಕೊಂಬಿಡ್ತೀನಿ ಕೆಲಸ. ಆಮೇಲೆ ಅವನ ಜೊತೆ ಆಟ ಆಡ್ಕೋತ ಕುಂದಿರ್ತೀನಿ. ಜಾಸ್ತಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಆಕೈತಿ, ಟೈಮ್ ಪಾಸ್ ಆಕೈತಿ. ಆದರೂ ಕೆಲಸನ ಮಾಡಬೇಕಲ್ಲ, ಕೆಲಸನೂ ಇದ್ರೂ ನಡೆಯಂಗಿಲ್ಲ, ಅದನ್ನು ಮಾಡಲೇಬೇಕು. ನೋಡಿರಿ, ರೊಟ್ಟಿ ಮಾಡಾಕತ್ತೆ. ಹಿಟ್ಟು ಚಲೋ ಐತಿ, ಅಕ್ಕಿ ಹಾಕಿ ಬೀಸ್ಕೊಂಬಂದಿದ್ವಿ. ಜಿಗಿ ಐತಿ, ಚಲೋ ಐತಿ, ಚಲೋ ಆಗ್ತಾವೆ ರೊಟ್ಟಿ. ನಾವು ಹೆಂಗೆ ಮಾಡ್ತೀವಿ ಹಂಗೆ ಆಗ್ತಾವೆ. ಬಿರಿಸ್ಬೇಕಂದ್ರೆ ಬಿರಿಸಿ ಹಾಕ್ತಾವೆ, ಮೆತ್ತಗೆ ಬೇಕಂದ್ರೆ ಮೆತ್ತಗೂ ಆಗ್ತಾವೆ. ಯಾವ ರೀತಿ ಆದರೂ ಮಾಡಿರಿ ನಡಿತೈತಿ. ಪಟ ರೊಟ್ಟಿ ಮಾಡಿ ಆಮೇಲೆ ಪಲ್ಯ ಮಾಡಿ ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಸ್ಕೂಲಿಂದ ಬರ್ತಾನೆ. 1 ಗಂಟೆಗೆ ಅವನು ಬಂದಮೇಲೆ ಅವನು ಊಟ ಮಾಡ್ತಾನೆ. ನಮ್ಮ ಯಜಮಾನ್ರು ಬರ್ತಾರೆ 1 ಗಂಟೆ 2 ಗಂಟೆಗೆ ಬರ್ತಾರೆ. ನೋಡಿರಿ, ರೊಟ್ಟಿ ಮಾಡೋದಾಯ್ತು. ಇವಾಗ ಪಲ್ಯ ಹುರುಳಿಕಾಳು ಕುದ್ದವನ ನೋಡಿ ಪಲ್ಯ ಒಂದು ಒಗ್ಗರಣೆ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಪಲ್ಯ ಗೊತ್ತು, ಆದರೂ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ವಿಡಿಯೋ ಒಳಗೆ ತೋರಿಸ್ತೀನಿ ನೋಡಿರಿ. ಕುದ್ದಾವ್ರಿ ಹುರುಳಿಕಾಳು, ಸ್ವಲ್ಪ ಬಿರುಸಿದ್ರೇ ಚಲೋ ಅನ್ಸುತ್ತೆ ಪಲ್ಯ. ಜಾಸ್ತಿ ಮೆತ್ತಗಾಗಿತ್ತು ಅಂದ್ರೆ ಸರಿ ಅನ್ಸಂಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ಬಿರ್ಸನೇ ಕುದಿಸಿರ್ತೀನಿ. ಅದಕ್ಕೆ ನೋಡಿರಿ, ಸ್ವಲ್ಪ ಎಣ್ಣೆ, ಕಾಳು ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟ್ ಆಗ್ತೈತಿ. ಕಡಿಮೆ ಐತೆ ಅಂದ್ರೆ ಟೇಸ್ಟ್ ಅನ್ಸಂಗಿಲ್ಲ ಅದು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿರ್ತೀನಿ ನೋಡಿರಿ. ಫಸ್ಟ್ ಅದಕ್ಕೆ ಸಾಸಿವೆ,
ಜೀರಿಗೆ, ಏನು ಸಿಂಪಲ್ ಇರ್ತೈತಿ, ಇದೇನು ಹೇಳೋ ಅವಶ್ಯಕತೆ ಇಲ್ಲ. ಜೀರಿಗೆ, ಸಾಸಿವೆ, ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಎಣ್ಣೆ, ಟೊಮ್ಯಾಟೊ, ಆಮೇಲೆ ಕರಿಬೇವು ಹಾಕ್ಬೇಕು. ಕಾಳು ಪಲ್ಯಕ್ಕೆ ಮೇನ್ ಕರಿಬೇವು ಹಾಕಿದ್ರೇ ಟೇಸ್ಟ್ ಅದು. ಕರಿಬೇವು ಹಾಕಿ ಉಪ್ಪು, ಖಾರ, ಅರಿಶಿನ ಹಾಕಿದ್ರೆ ಆಮೇಲೆ ಕಾಳು ಹಾಕಿದ್ರೆ ಮುಗೀತು. ನಮ್ಮ ಕಾಳು ಪಲ್ಯ ಟೇಸ್ಟಿ ಆದಂಥ ಕಾಳು ಪಲ್ಯ ರೆಡಿ ಆಗ್ತೈತಿ. ಆದರೆ ಕಾಳು ಸ್ವಲ್ಪ ಹುಡುಗರು ತಿನ್ನಂಗಿತ್ತಂದ್ರೆ ಮೆತ್ತಗೆ ಮಾಡ್ಬೇಕು. ಸ್ವಲ್ಪ ನಮ್ಮ ಹುಡುಗರು ತಿನ್ನಂಗಿಲ್ಲ, ಪಲ್ಯ ತಿನ್ನಂಗಿಲ್ಲ ಅವರು, ಅದಕ್ಕೆ ನಾವಿಬ್ಬರು ತಿನ್ನೋ ಸಲುವಾಗಿ ಸ್ವಲ್ಪ ಅದು ಭಾಳ ಬಿರ್ಸಲ್ಲ, ಸ್ವಲ್ಪ ಬಿರ್ಸಿರ್ತಾವಲ್ಲ ಅಷ್ಟೇ, ನಾನು ಅಷ್ಟೇ ಕುದಿಸ್ತೀನಿ. ಅಂದರೆ ನಮ್ಮ ಪಲ್ಯ ತಿನ್ನಂಗೆ ಆಕೈತದು, ಅಷ್ಟು ಕುದಿಸಿ ಪಲ್ಯನ ಮಾಡಿಬಿಡ್ತೀನಿ ನಾನು. ಆಮೇಲೆ ಇದು ಕಟ್ಟಿನ ಸಾರನ್ನು ಮಾಡ್ತಾರೆ, ಅದು ಒಂಚೂಳಿ ಹಾಕಿ ಅದು ಚಲೋ ಆಕೈತಿ. ಆದ್ರೆ ನಾನು ಹುಡುಗರು ಸಾರು ತಿನ್ನಂಗಿಲ್ಲ ಅಂಥೇಳಿ ನಾನು ಅದನ್ನು ಸಾರು ಮಾಡೋಂಗಿಲ್ಲ, ಬೇಳೆ ಸಾರು ಮಾಡ್ತೀನಿ. ನಾವು ತಿನ್ನೋದಿತ್ತಂದ್ರೆ ಊರಾಗ ತಿಂತೀವಿ, ಮಾಡ್ತೀವಿ. ಇಲ್ಲಿ ಅವ್ರು ತಿನ್ನಂಗಿಲ್ಲ ಅಂತೇಳಿ ಅವ್ರ ಸಲಾಗಿ ಮಾಡೋಂಗಿಲ್ಲ, ಕಟ್ಟು ಚೆಲ್ಲಿ ಬಿಡ್ತೀನಿ ಹಂಗೆ. ಇಲ್ಲ ಸ್ವಲ್ಪ ಪಲ್ಯಕ್ಕೆ ಹಾಕಿರ್ತೀನಿ ಕಟ್ಟು, ಆಮೇಲೆ ಉಳಿದಿದ್ದು ಸ್ವಲ್ಪ ಚೆಲ್ಲಿಬಿಡ್ತೀನಿ. ಆಮೇಲೆ ಇದು ಹುರುಳಿಕಾಳು ಭಾಳ ತಂಪಂತ ದೇಹಕ್ಕೆ. ನಾನು ಸ್ವಲ್ಪ ಸಪ್ಪನ ಕಾಳು ತೊಗೊಂಡು ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಹಂಗೆ ತಿಂತಿರ್ತೀನಿ. ನನಗೆ ಭಾಳ ಇಷ್ಟ ಹುರುಳಿಕಾಳು ಅಂದರೆ. ನೋಡಿರಿ, ಇಷ್ಟೆಲ್ಲ ಒಗ್ಗರಣೆ ಹಾಕಿ ಆಮೇಲೆ ಕಾಳು ಹಾಕಿ ಒಂದು 5 ನಿಮಿಷ ಇದನ್ನ ಕುದಿಸಿದ್ರೆ ಆಯಿತು, ಪಲ್ಯ ರೆಡಿಯಾಗಿ. ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಡಬೇಕು, ಅಂದ್ರೇ ಅದು ಕರೆಕ್ಟಾಗಿ ಕುದ್ದು ರೆಡಿ ಆಗ್ತೈತಿ. ಇಲ್ಲಾಂದರೆ ಸರಿಯಾಗಿ ಬೆಂದಿರೋದಿಲ್ಲ ಅದು. ನೋಡಿರಿ, ನಮ್ಮಪ್ಪ ಸ್ಕೂಲಿಂದ ಬಂದ ಕೂಡ ಚಾಕ್ಲೇಟ್ ಬೇಕು ಅವನು. ಡ್ಯಾನ್ಸ್ ಮಾಡಾಕ್ತಾನೆ ಸ್ಕೂಲ್ನಾಗ, ಏನೋ ಡ್ಯಾನ್ಸ್ ಕಲಿಸಿದ್ರಂತ. ಡ್ಯಾನ್ಸ್ ಹೆಂಗೆ ಮಾಡ್ತಾನೆ, ಸಂಕ್ರಾಂತಿ ಏನೋ ಹಬ್ಬ ಮಾಡಿದ್ರು ಅವ್ರ ಸ್ಕೂಲ್ನಾಗ, ಅದಕ್ಕೆ ಡ್ಯಾನ್ಸ್ ಮಾಡಿಸಿದ್ರು ಅಂತ ಹೇಳಾಕತ್ತಾನೆ. ಈಗ ಚಾಕ್ಲೇಟ್ ತೊಗೊಂಡು ಹೊರಗೆ ಓಡೋಗ್ಬಿಡ್ತಾನೆ ಆಟ ಆಡಕ್ಕೆ. ಮಕ್ಕಳೆಲ್ಲ ಆಡಕತ್ತಾರ ಹೊರಗೆ. ಡ್ರೆಸ್ಸೂ ಕಳೆಯಂಗಿಲ್ಲ, ಹಂಗೆ ಓಡೋಗ್ಬಿಡ್ತಾನೆ. ಅಲ್ಲಿ ನಮ್ಮ ಗುಂಡು ಸಾಹೇಬ್ರು ನೋಡ್ರಿ, ಅವರೊಬ್ಬರೇ ಆಡಕತ್ತಾರ. ಇಲ್ಲಿ ನನ್ನ ಪಲ್ಯನೂ ರೆಡಿ ಆಯಿತು. ಇವಾಗ ಇದನ್ನ ಒಂದು 5 ನಿಮಿಷ ಅಥವಾ ಒಂದು 2-3 ನಿಮಿಷ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ, ಪಲ್ಯ ರೆಡಿ ಆಗ್ತೈತಿ. ಇಲ್ಲಿ ನೋಡಿರಿ, ಇವರಿಬ್ರು ಆಡಕತ್ತಾರ, ಅಣ್ಣ ತಮ್ಮ. ಆಮೇಲೆ ನಾಳೆ ಇಡ್ಲಿ ಮಾಡ್ಬೇಕಂತೇಳಿ ಸ್ವಲ್ಪ ಉದ್ದಿನಬೇಳೆ ರವೆ ನೆನೆಗೆ ಇಟ್ಟಿದ್ದೆ, ಅದನ್ನು ಮಿಕ್ಸಿಗೆ ಹಾಕ್ಬೇಕು. ಉದ್ದಿನಬೇಳೆ ಮಿಕ್ಸಿಗೆ ಹಾಕಿ ರವೆ ಜೊತೆ ಮಿಕ್ಸ್ ಮಾಡಿ ಉಪ್ಪು ಸ್ವಲ್ಪ ಸೋಡಾದ ಹಾಕಿ ಮಿಕ್ಸ್ ಮಾಡಿಡ್ತೀನಿ. ಅಂದರೆ ನಾಳೆ ಇಡ್ಲಿ ಮಾಡಕ್ಕೆ ಬರ್ತೈತಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್.